ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ARG ಚಾನೆಲ್ನಿಂದ ಆಚಾರ್ಯ ರವೀಂದ್ರಾಜ್. ಇವತ್ತು ಲಗ್ನ, ದಶ, ಅದೇ ರೀತಿ ಜ್ಯೋತಿಷ್ಯ ಅದು ನಮ್ಮ ಜೀವನಕ್ಕೆ ಯಾವ ರೀತಿಯ ಸಹಾಯ ಮಾಡುತ್ತೆ, ಅದೇ ರೀತಿ ಯಾವ ರೀತಿ ಮಾರ್ಗಸೂಚಿಯನ್ನು ತೋರಿಸುತ್ತೆ, ಈ ಬಗ್ಗೆ ದಶದಿಂದ ನಮಗೆ ಅತ್ಯುತ್ತಮವಾದ, ಅಂದರೆ ನಮ್ಮ ಟೀನೇಜ್ ಯಂಗ್ ಏಜಿನಲ್ಲಿ ನಮಗೆ ಅತ್ಯುತ್ತಮವಾದ ಮನೆಗಳು ಯಾವುದು, ಈ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ಈ ತನಕ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅದೇ ರೀತಿ ಲೈಕ್ ಮಾಡಿ. ಇನ್ನು ಮುಂದೆ ಇದೇ ಥರದ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ನಮ್ಮ ಕೆಲಸ ಕಾರ್ಯಗಳಿಗೆ, ಅಂದರೆ ಜಾಬ್, ಫೈನಾನ್ಸ್, ಅದೇ ರೀತಿ ಮ್ಯಾರೇಜ್, ಹೆಲ್ತ್ ಎಲ್ಲ ರೀತಿಯ ಸಹಾಯಕ್ಕಾಗಿ ಹೊಸ ಹೊಸ ವಿಡಿಯೋವನ್ನು ಮಾಡಲು ತಯಾರು ಮಾಡಲಿಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಿದೆ. ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಯಾವುದೇ ಆಸ್ಟ್ರಾಲಜರ್ ಹತ್ರ ನೀವು ಹೋದರು, ಆಸ್ಟ್ರಾಲಜರ್ ನಿಮ್ಮ ಹುಟ್ಟಿದ ಸಮಯ, ಅದೇ ರೀತಿ ದಿನಾಂಕ, ಅದೇ ರೀತಿ ಸ್ಥಳವನ್ನು ಹಾಕಿ ಲಗ್ನ ಕುಂಡಲಿಯನ್ನು ನೋಡಿ ನಿಮಗೆ 6ನೇ ಮನೆಯಲ್ಲಿದ್ದ ಗ್ರಹ ಮತ್ತು 10ನೇ ಮನೆಯಲ್ಲಿದ್ದ ಗ್ರಹಗಳ ಬಗ್ಗೆ ಅವಲೋಕನ ಮಾಡಿ ಹೇಳುತ್ತಾರೆ. ಆದರೆ ಸೈನ್ಸ್ ರೀತಿ ಸೈಂಟಿಫಿಕ್ ಆಸ್ಟ್ರಾಲಜಿ ಆ ಥರ ಅಲ್ಲ. ಅದಕ್ಕಿಂತಲೂ ಮಿಗಿಲಾದ ಇನ್ನೊಂದು ಲಗ್ನ ಕುಂಡಲಿಯಲ್ಲಿ ಮನೆಗಳಿದೆ. ಅದೇ ಚಲಿತ ಕುಂಡಲಿ ಅಂತ ಹೇಳ್ತೇವೆ, ಭಾವಚಲಿತ ಕುಂಡಲಿ. ಇಲ್ಲಿಂದ ಭಾವಚಲಿತ ಕುಂಡಲಿಯನ್ನು ಪರೀಕ್ಷಿಸಿ ಆ್ಯಕ್ಯುರೇಟಾಗಿ ನಿಮ್ಮ ದಶಾದಿಂದ, ಲಗ್ನದಿಂದ, ದಶಾದಿಂದ, ಅಂತರ್ದಶಾದಿಂದ ಯಾವುದೇ ಎಕ್ಯುರೇಸಿ ತೆಗೆದು ಪ್ರೆಡಿಕ್ಷನ್ ಹೇಳಿದರೂ ಅದು 100% ಅಲ್ಲ, 1000% ಕ್ಲಾರಿಟಿ ಆಗುವಂತಹ ಹೊಸ ಹೊಸ ಎಪಿಸೋಡ್ಗಳನ್ನು ಈ ಚಾನೆಲಿಂದ ನಿಮಗೆ ತಿಳಿದುಕೊಳ್ಳುವಂತಹ ಸ್ವರ್ಣಾವಕಾಶವಿದೆ. ಅದಕ್ಕೆ ಲಗ್ನ ಕುಂಡಲಿಯಿಂದ ಯಾವ ಮನೆಗಳಿಗಿಂತಲೂ ವಿಶೇಷವಾಗಿ ದಶಾದಿಂದ ಅಥವಾ ಅಂತರ್ದಶಾದಿಂದ ಯಾರು ಯಾವ ಆಸ್ಟ್ರಾಲಜರ್ ಜಾತಕವನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಪರಿಹಾರ ಕೊಡ್ತಾರೋ ಅವರು ನಿಜವಾದ ಜ್ಯೋತಿಷ್ಯರು. ಅಂದರೆ ನಮ್ಮ ಜೀವನ ನಿಜವಾಗಿ ನಿಂತಿರುವುದು ಬರೀ ದಶಾದಿಂದ ಮಾತ್ರ. ದಶ ಅಂದರೆ ನಮ್ಮ ಜೀವನದ ಎಲ್ಲ ಆಗು ಹೋಗುಗಳಿಂದ ನಿರ್ಮಿತವಾಗುವುದು. ನಮ್ಮ ಒಬ್ಬಾತ ವ್ಯಕ್ತಿ ಎಜುಕೇಷನ್ ಕಲಿತು, ಅವನ ಹೈಯರ್ ಎಜುಕೇಷನ್ ಆಗಲಿ, ಯಾವುದೇ ಡಿಗ್ರಿ ತಗೊಂಡು ನಂತರ ಅವನಿಗೆ ಫಸ್ಟ್ ಆಫ್ ಆಲ್ ನೋಡಬೇಕಾದಂತಹ ಮನೆಗಳು ಯಾವುದು ಗೊತ್ತಾ? ಅದೇ 6ನೇ ಮನೆ, ಅಲ್ಲಿಂದ 10ನೇ ಮನೆ. ಈ 6 ಮತ್ತು 10ನೇ ಮನೆ ಇದು ಅವನ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಕೊಡುವಂತಹ ಮನೆ. ಕಾರಣ, ಲಗ್ನದಿಂದ 6ನೇ ಮನೆಗೂ 10ನೇ ಮನೆಗೂ ನಮ್ಮ ಕೆಲಸ ಕಾರ್ಯ ಮತ್ತು ನಾವು ಯಾವ ರೀತಿ ಫೇಮಸ್ ಆಗ್ತೇವೆ ಅದನ್ನೆಲ್ಲ ತಿಳಿದುಕೊಳ್ಳಬಹುದು. ಅದಕ್ಕೋಸ್ಕರ ಈ ಚಾನೆಲಿಂದ ಇಂತಹ ಹೊಸ ಹೊಸ ಸಬ್ಜೆಕ್ಟ್ಗಳು ಹೊರಗೆ ಬರಬೇಕಾಗಿದ್ದರೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಿದೆ. ಈ 6ನೇ ಮನೆ ಅಂದರೆ ನಮಗೆ ಸಿಗುವಂತಹ, ಅಂದರೆ ಒಬ್ಬ ಎಜುಕೇಟೆಡ್ ಪರ್ಸನ್ಗೆ ಸಿಗುವಂತಹ ಯಾವುದೇ ಜಾಬನ್ನು ಚೆಕ್ ಮಾಡ್ಬೋದು. ಅದೇ 10ನೇ ಮನೆ ಅವನ ಪೊಸಿಷನನ್ನು ನೋಡ್ಬೋದು, ಅವನ ಪ್ರಮೋಷನ್ ನೋಡ್ಬೋದು, ಅದೇ ರೀತಿ ಅವನ ಅಫಿಷಿಯಲ್ ಕಾರ್ಯಗಳನ್ನು ಎಲ್ಲ ಚೆಕ್ ಮಾಡೋದಕ್ಕೋಸ್ಕರ ಈ 6 ಮತ್ತು 10ನೇ ಮನೆ 2 ಮನೆಗಳು ಅತಿ ಪ್ರಾಮುಖ್ಯವಾದುದು. ಇಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ತಿಳಿಬೇಕಾ? ಬನ್ನಿ, ಸಪೋರ್ಟ್ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು.